वादों से अपने मुकरता नहीं, मरने से मैं कभी डरता नहीं. ಕಿಂಗ್ ಖಾನ್ ಶಾರುಖ್ ಅಭಿಮಾನಿಗಳು ಭಯ ಪಡೋ ಅಗತ್ಯ ಇಲ್ಲ, ಆತಂಕ ಪಡುವ ಅಗತ್ಯ ಇಲ್ಲ. ಯಾಕಂದ್ರೆ SRK ಆರೋಗ್ಯದಲ್ಲಿ ಚೇತರಿಕೆ ಕಾಣಿಸ್ಕೊಳ್ತಾ ಇದೆ. ಸೊ ಸನ್ ಸ್ಟ್ರೋಕ್ ಮತ್ತೆ ಹೀಟ್ ಸ್ಟ್ರೋಕ್ ನಿಂದ ಶಾರುಖ್ ಅವರನ್ನ ಅಹಮದಾಬಾದ್ನ KD ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಸದ್ಯ ಅವರು ಚೇತರಿಸಿಕೊಳ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ನಮಗೆ ಲಭ್ಯ ಆಗ್ತಾ ಇದೆ. ನಿಮ್ಗೆ ಎಲ್ರಿಗೂ ಗೊತ್ತಿರುವ ಹಾಗೆ ಅಹಮದಾಬಾದ್ ನಲ್ಲಿ SRH ಮತ್ತೆ KKR ತಂಡ IPL ಮ್ಯಾಚ್ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಶಾರುಖ್ ಖಾನ್ ಅವರು ಕ್ರೀಡಾಂಗಣದಲ್ಲಿ ಇದ್ರು. ಸೊ ಅಭಿಮಾನಿಗಳೆಲ್ಲರನ್ನೂ ಕೂಡ ಕೈ ಬೀಸುತ್ತಾ ಅವ್ರನ್ನೆಲ್ಲರನ್ನೂ ಕೂಡ ಎಂಟರ್ಟೈನ್ ಮಾಡ್ತಾ ಇದ್ರು. ಸೊ ಪಂದ್ಯದ ನಡುವೆ ಸೊ ಸಾಕಷ್ಟು ಸುಸ್ತಾಗಿತ್ತು ಅಂತ ಕಾಣಿಸುತ್ತೆ. ಯಾಕಂದ್ರೆ ಅಲ್ಲಿ ತುಂಬಾ ಶೆಕೆ ಇದೆ, ತುಂಬಾ ಬಿಸಿಲಿದೆ. ಸೊ ಹೀಗಾಗಿ ಹೀಟ್ ಸ್ಟ್ರೋಕ್ ಮತ್ತೆ ಸನ್ ಸ್ಟ್ರೋಕ್ ಆಗಿದ್ರಿಂದ ಅವ್ರನ್ನ ಆಸ್ಪತ್ರೆಗೆ ದಾಖಲು ಮಾಡಬೇಕಾದಂತ ಸಂದರ್ಭ ಬಂದಿತ್ತು. ಈಗ ಸದ್ಯ ಆಸ್ಪತ್ರೆಯಲ್ಲಿದ್ದಾರೆ. ಅಹಮದಾಬಾದ್ನ KD ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಸೊ ಯಾವುದೇ ಕಾರಣಕ್ಕೂ ಶಾರುಖ್ ಅಭಿಮಾನಿಗಳು ಆತಂಕ ಪಡಬೇಡಿ ಅನ್ನುವಂತ ವಿಚಾರವನ್ನ ಸೊ ರಿಪೋರ್ಟ್ ಮೂಲಕ ತಿಳಿಸಲಾಗ್ತಾ ಇದೆ. ವಿಶೇಷ ಏನ್ ಗೊತ್ತಾ, ಅಷ್ಟೊಂದು ಸುಸ್ತಾಗಿದ್ರು ಕೂಡ ಬಾದ್ಶಾ ಸೊ ಕ್ರೀಡಾಂಗಣದಲ್ಲಿ ಒಂದು ಸ್ಪೆಷಲ್ ಅಂದ್ರೆ ವಿಶೇಷ ಚೇತನ ಅಭಿಮಾನಿ ಬರ್ತಾರೆ. ಸೊ ವೀಲ್ ಚೇರ್ ನಲ್ಲಿ ಅವ್ರನ್ನ ಮಾತನಾಡಿಸುವಂತ ಕೆಲಸ ಆಗತ್ತೆ. ಸೊ ಅವ್ರು ಆಲ್ರೆಡಿ ಅಷ್ಟೊತ್ತಿಗೆ ಸುಸ್ತಾಗಿದ್ರು. ಮ್ಯಾಚ್ ನ ನೋಡಿ ಮತ್ತೆ ಅಲ್ಲಿರ್ತಕ್ಕಂಥ ಅಭಿಮಾನಿಗಳನ್ನ ಎಂಟರ್ಟೈನ್ ಮಾಡಿ ಅಷ್ಟೊಂದು ಸೆಕೆ ನಡುವೆ ಸುಸ್ತಾಗಿದ್ರು ಕೂಡ ಅಲ್ಲಿ ಬಂದಂತಹ ವಿಶೇಷ ಅಭಿಮಾನಿಯನ್ನ, ವೀಲ್ ಚೇರ್ ನಲ್ಲಿ ಬಂದಂತ ವಿಶೇಷ ಅಭಿಮಾನಿಯನ್ನ ಮಾತಾಡಿಸ್ತಾರೆ. ಆತನ ಆಸೆ ಇರುತ್ತೆ ಶಾರುಖ್ ಖಾನ್ ಜೊತೆ ಒಂದು ಫೋಟೋ ತೆಗೆಸ್ಕೋಬೇಕು ಅಂತ. ಆ ಆಸೆನೂ ಕೂಡ ಪೂರೈಸುವಂತ ಕೆಲಸವನ್ನ ಮಾಡ್ತಾರೆ. ಇದು SRKಯ ಒಂದು ಡೌನ್ ಟು ಅರ್ತ್ ನೇಚರ್ ಅನ್ನ ತೋರಿಸುತ್ತೆ, ಸಿಂಪಲ್ ಮತ್ತೆ ಹಂಬಲ್ ನೇಚರ್ ಅನ್ನ ತೋರಿಸುತ್ತೆ. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಇನ್ನೇನು ಚೆನ್ನೈನಲ್ಲಿ IPL ಮ್ಯಾಚ್ ಫೈನಲ್ ಮ್ಯಾಚ್ ನಡೆಯುತ್ತೆ. ಅಲ್ಲಿ KKR ತಂಡ ಸ್ಪರ್ಧೆಯನ್ನ ನಡೆಸುತ್ತೆ. ಇನ್ನು ಸಿನಿಮಾ ವಿಚಾರಕ್ಕೆ ಬರೋದಾದ್ರೆ ಶಾರುಖ್ ಖಾನ್ ಅವರು ಲಾಸ್ಟ್ ವರ್ಷ 1000 ಕೋಟಿ ಬಾಕ್ಸ್ ಆಫೀಸ್ ನಲ್ಲಿ ಕಲೆಕ್ಷನ್ ಮಾಡಿದ್ವು ಶಾರುಖ್ ಖಾನ್ ಅವರ ಸಿನಿಮಾಗಳು ಜವಾನ್ ಮತ್ತೆ ಪಠಾಣ್. ಸೊ ಈ ವರ್ಷ ಜವಾನ್ ಸಿನಿಮಾದ ಸೀಕ್ವೆಲ್ ಬರುತ್ತೆ. ಅದ್ರ ಜೊತೆಗೆ ಕಿಂಗ್ ಅನ್ನುವಂತ ಹೆಸರಲ್ಲಿ ಒಂದು ಸಿನಿಮಾ ತಯಾರಾಗುತ್ತೆ. ಕಿಂಗ್ ಬಗ್ಗೆ ಹೇಳೋದಾದ್ರೆ ಕಿಂಗು ಫಾರ್ ದಿ ಫಸ್ಟ್ ಟೈಮ್ ಶಾರುಖ್ ಖಾನ್ ಅವರು ಮತ್ತೆ ಅವರು ಮಗಳು ಸುಹಾನಾ ಖಾನ್ ಇಬ್ರು ಕೂಡ ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದಾರೆ. ಅಪ್ಪನ ಸಿನಿಮಾದ ಮೂಲಕ ಸುಹಾನಾ ಬಿಗ್ ಸ್ಕ್ರೀನ್ ಗೆ ಲಗ್ಗೆ ಇಡ್ತಾ ಇದ್ದಾರೆ. ಇನ್ನು ಜವಾನ್ ಸೀಕ್ವೆಲ್ ಬಗ್ಗೆ ಮಾತನಾಡೋದಾದ್ರೆ ಜವಾನ್ 1000 ಕೋಟಿ ಮೂಟೆ ಕಟ್ಟಿದ್ದು ನಿಮ್ಮೆಲ್ರಿಗೂ ಗೊತ್ತಾ ಇದೆ. ಸೊ ಹೀಗಾಗಿ ಪಾರ್ಟ್ 2 ಮಾಡ್ಬೇಕು ಅನ್ನುವಂತ ನಿರ್ಧಾರಕ್ಕೆ ಆದಿತ್ಯ ಚೋಪ್ರಾ ಅಂದ್ರೆ ಜವಾನ್ ಸಿನಿಮಾದ ನಿರ್ಮಾಪಕ ಮುಂದೆ ಬಂದಿರತಕ್ಕಂಥದ್ದು. ಇನ್ನೇನು ಕೆಲವು ದಿನಗಳಲ್ಲಿ ಜವಾನ್ ಟೀಮ್ ಫೀಲ್ಡ್ ಇಳಿಯುತ್ತೆ. ಈ ಸಲ ಡೈರೆಕ್ಷನ್ ಯಾರು ಮಾಡ್ತಾರೆ ಅನ್ನುವಂತ ಒಂದು ಕುತೂಹಲವಂತೂ ಇದ್ದೇ ಇದೆ. ಯಾಕಂದ್ರೆ ಸಿದ್ಧಾರ್ಥ್ ರಾಯ್ ಕಪೂರ್ಗೆ ಈ ಸಲ ಡೈರೆಕ್ಷನ್ ಮಾಡುವಂತ ಅವಕಾಶ ಮಿಸ್ ಆಗ್ತಾ ಇದೆ. ಆದಿತ್ಯ ಚೋಪ್ರಾ ಅವರ ನಿರ್ಮಾಣದ ಎಲ್ಲಾ ಸಿನಿಮಾಗಳಲ್ಲೂ ಕೂಡ ಫಸ್ಟ್ ಪಾರ್ಟ್ ಡೈರೆಕ್ಷನ್ ಮಾಡಿದವರು ಸೆಕೆಂಡ್ ಪಾರ್ಟ್ ಡೈರೆಕ್ಷನ್ ಮಾಡ್ಲಿಕ್ಕೆ ಅಥವಾ ಸೀಕ್ವೆಲ್ ಗಳನ್ನ ಡೈರೆಕ್ಷನ್ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದು ತುಂಬಾ ಕಡಿಮೆ. ಸೊ ಹೀಗಾಗಿ ಜವಾನ್ ಸಿನಿಮಾದ ಸೀಕ್ವೆಲ್ ಡೈರೆಕ್ಷನ್ ಯಾರಿಗೆ ಹೋಗುತ್ತೆ, ಮುಂದಿನ ದಿನಗಳಲ್ಲಿ ಯಾವೆಲ್ಲ ಸಿನಿಮಾಗಳ ಮೂಲಕ ಅಂದ್ರೆ ಈ ವರ್ಷ ಅಂತೂ ಯಾವ ಸಿನಿಮಾಗಳು ಬರುವಂತ ಸಮಯ ಕಾಣ್ತಾ ಇಲ್ಲ. ಯಾಕಂದ್ರೆ ಆಲ್ರೆಡಿ 2024 ಅರ್ಧ ವರ್ಷ ಮುಗಿದೋಗಿದೆ. ಮುಂದಿನ ವರ್ಷ ಜವಾನ್ 2 ಮತ್ತೆ ಕಿಂಗ್ ಸಿನಿಮಾದ ಮೂಲಕ ಸಮಸ್ತ ಅಭಿಮಾನಿ ಬಳಗವನ್ನ ಮತ್ತು ಫ್ಯಾನ್ ವರ್ಲ್ಡ್ ಸಿನಿ ದುನಿಯಾವನ್ನ ಕಿಂಗ್ ಖಾನ್ ಶಾರುಖ್ ಖಾನ್ ಅವರು ರಂಜಿಸಲಿದ್ದಾರೆ. ಹೇಗಿರಲಿದೆ ಜವಾನ್ 2 ಮತ್ತೆ ಕಿಂಗ್ ಸಿನಿಮಾಗಳು ಇನ್ನಷ್ಟೇ ಕಾದ್ ನೋಡ್ಬೇಕು. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಗಿರೀಶ್ ಜೊತೆ ವಿಶಾಲಾಕ್ಷಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ಇದು ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. वादों से अपने मुकरता नहीं, मरने से मैं कभी डरता नहीं. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.